ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕಿಡ್ನಿ ಸ್ಟೋನ್ ಸಮಸ್ಯೆ ಇರುವವರು ದಿನಕ್ಕೆ ಎಷ್ಟು ನೀರನ್ನು ಕುಡಿಯಬೇಕು? ಆಪ್ಷನ್ಸ್: ಎ 2 ರಿಂದ 3 ಲೀಟರ್, ಬಿ 3 ರಿಂದ 4 ಲೀಟರ್, ಸಿ 4 ರಿಂದ 5 ಲೀಟರ್, ಡಿ 5 ರಿಂದ 6 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಬಿ 3 ರಿಂದ 4 ಲೀಟರ್. ಮೂತ್ರ ಮತ್ತು ಬೆವರಿನ ರೂಪದಲ್ಲಿ ತೆಗೆದ ದ್ರವವನ್ನು ಸರಿದೂಗಿಸಲು ಸಾಮಾನ್ಯ ಮನುಷ್ಯನಿಗೆ ದಿನಕ್ಕೆ 2 ರಿಂದ 3 ಲೀಟರ್ ನೀರಿನ ಅವಶ್ಯಕತೆ ಇರುತ್ತದೆ. ಒಂದು ದಿನದಲ್ಲಿ ಮೂತ್ರಪಿಂಡಗಳು ಸಂಪೂರ್ಣ 3 ಲೀಟರ್ ಪ್ಲಾಸ್ಮಾವನ್ನು ಫಿಲ್ಟರ್ ಮಾಡುತ್ತವೆ. ಇದರರ್ಥ ಪ್ರತಿದಿನ ಸುಮಾರು 1 ರಿಂದ 2 ಲೀಟರ್ ಮೂತ್ರ ಉತ್ಪಾದನೆಯಾಗುತ್ತದೆ. ಇನ್ನು ಮೂತ್ರಪಿಂಡದ ಕಲ್ಲುಗಳನ್ನು ಹೊಂದಿದ್ದರೆ ಪ್ರತಿದಿನ ಸುಮಾರು 3 ರಿಂದ 4 ಲೀಟರ್ ನೀರನ್ನು ಕುಡಿಯಲು ಹೇಳಲಾಗುತ್ತದೆ. ಮೂತ್ರಪಿಂಡದ ಕಲ್ಲುಗಳಿದ್ದು ನೀವು ದಿನನಿತ್ಯ ವ್ಯಾಯಾಮ ಮಾಡುವವರಾಗಿದ್ದರೆ ದ್ರವ ಸೇವನೆಯು ಸ್ವಲ್ಪ ಹೆಚ್ಚಾಗಿರಬೇಕು. ನಿರ್ಜಲೀಕರಣವನ್ನು ತಡೆಗಟ್ಟಲು ವ್ಯಾಯಾಮ ಮಾಡುವಾಗ ಸಾಕಷ್ಟು ನೀರು ಕುಡಿಯಬೇಕು. ಹೀಗಾಗಿ ಮೂತ್ರಪಿಂಡದ ಕಲ್ಲುಗಳಿರುವ ವ್ಯಕ್ತಿಗೆ ಸಾಕಷ್ಟು ನೀರು ಕುಡಿಯುವುದು ಹೆಚ್ಚು ಮುಖ್ಯವಾಗಿದೆ. ನೀರು ಕುಡಿಯಲು ಬೇಸರವೆನಿಸಿದರೆ ನೀವು ಲಿಂಬೆ ಜ್ಯೂಸ್, ದಾಳಿಂಬೆ ಹಣ್ಣಿನ ರಸ, ಎಳನೀರು, ತರಕಾರಿ ರಸ, ಸೌತೆಕಾಯಿ ರಸ, ಕಲ್ಲಂಗಡಿ ಹಣ್ಣಿನ ರಸವನ್ನು ಕುಡಿಯಬಹುದು. ಎರಡನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಚಳಿಗಾಲದಲ್ಲಿ ಹೆಚ್ಚು ಸೊಪ್ಪು ಮತ್ತು ತರಕಾರಿಗಳನ್ನು ತಿನ್ನಬಾರದು? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ಅಲ್ಸರ್, ಸಿ ವಾಯು, ಡಿ ಸಂಧಿವಾತ. ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾಸ್ಟ್ರಿಕ್. ಸೊಪ್ಪನ್ನು ಅತಿಯಾಗಿ ತಿನ್ನುವುದರಿಂದ ಅತಿಸಾರ ಉಂಟಾಗುತ್ತದೆ. ಅಲ್ಲದೆ ತರಕಾರಿಗಳಲ್ಲಿ ಫೈಬರ್ ಅಂಶವನ್ನು ಜೀರ್ಣಿಸಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾಗಿ ಇದು ಗ್ಯಾಸ್, ಉಬ್ಬರ ಮತ್ತು ಸೆಳೆತದಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಗ್ಯಾಸ್ ಸಂಬಂಧಿತ ಸಮಸ್ಯೆಗಳಿದ್ದರೆ ಈ ಸಮಯದಲ್ಲಿ ತರಕಾರಿಗಳನ್ನು ಹೆಚ್ಚು ತಿನ್ನಬಾರದು, ಏಕೆಂದರೆ ಎಲೆ ತರಕಾರಿಗಳಲ್ಲಿ ಪೋಲೇಟ್ ಅಧಿಕವಾಗಿರುತ್ತದೆ. ಇದು ಸಮಸ್ಯೆಯನ್ನು ಉಲ್ಬಣಗೊಳಿಸುತ್ತದೆ. ಅಲ್ಲದೆ ಅಲರ್ಜಿ ಸಮಸ್ಯೆ ಇರುವವರು ಮತ್ತು ಗರ್ಭಿಣಿಯರು ಚಳಿಗಾಲದಲ್ಲಿ ಸೊಪ್ಪು ತರಕಾರಿಗಳನ್ನು ಹೆಚ್ಚು ತಿನ್ನಬಾರದು. ಕೀಲು ನೋವು ಇರುವವರು ಸೊಪ್ಪುಗಳಲ್ಲಿ ಆಕ್ಸಲೇಟ್ ಎಂಬ ಸಂಯುಕ್ತವನ್ನು ಹೊಂದಿರುವುದರಿಂದ ಎಲೆ ತರಕಾರಿಗಳನ್ನು ಹೆಚ್ಚು ತಿನ್ನಬಾರದು. ಇದು ಸಮಸ್ಯೆಯನ್ನು ಹೆಚ್ಚಿಸುವ ಸಾಧ್ಯತೆ ಇರುತ್ತದೆ. ಮೂರನೇ ಪ್ರಶ್ನೆ, 40 ವಯಸ್ಸಾದ ನಂತರ ಪ್ರತಿ ಮಹಿಳೆಯರನ್ನು ಕಾಡುವ ಸಮಸ್ಯೆ ಯಾವುದು? ಆಪ್ಷನ್ಸ್: ಎ ಸ್ಥೂಲಕಾಯ, ಬಿ ಋತುಬಂಧ, ಸಿ ಅಧಿಕ ಬೊಜ್ಜು, ಡಿ ಯೋನಿ ಶುಷ್ಕತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಯೋನಿ ಶುಷ್ಕತೆ. ಯೋನಿಯಲ್ಲಿ ತೇವಾಂಶದ ಕೊರತೆ ಇದ್ದಾಗ ಯೋನಿ ಶುಷ್ಕತೆ ಅಥವಾ ಯೋನಿಯ ಡ್ರೈನಸ್ ಸಮಸ್ಯೆ ಕಾಡಲಾರಂಭಿಸುತ್ತದೆ. ಇದು ಯೋನಿಯಲ್ಲಿ ತುರಿಕೆ, ಮೂತ್ರ ವಿಸರ್ಜನೆ ವೇಳೆ ಉರಿ, ಲೈಂಗಿಕತೆ ವೇಳೆ ನೋವು ಹಾಗೂ ಯೋನಿ ಸೋಂಕನ್ನು ಹೆಚ್ಚಿಸುತ್ತದೆ. 40 ವರ್ಷ ವಯಸ್ಸಿನ ನಂತರ ಅಂದರೆ ಋತುಬಂಧದ ಸಮಯ ಸಮೀಪಿಸುತ್ತಿದ್ದಂತೆ ಮಹಿಳೆಯರಲ್ಲಿ ಯೋನಿ ಶುಷ್ಕತೆಯ ಸಮಸ್ಯೆ ಹೆಚ್ಚಾಗುತ್ತದೆ. ವಯಸ್ಸಾದಂತೆ ಮಹಿಳೆಯ ದೇಹವು ಬದಲಾಗಲು ಪ್ರಾರಂಭಿಸುತ್ತದೆ. ಸಾಮಾನ್ಯವಾಗಿ ಮಹಿಳೆಯರ ಋತುಬಂಧವು ಸುಮಾರು 50 ವರ್ಷ ವಯಸ್ಸಿನಲ್ಲಿ ಸಂಭವಿಸುತ್ತದೆ. ಆದರೆ ಅದರ ಪ್ರಕ್ರಿಯೆಯು 5 ರಿಂದ 6 ವರ್ಷಗಳ ಮೊದಲೇ ಪ್ರಾರಂಭವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ಯಾವ ಜಿಲ್ಲೆಯನ್ನು ತೈಲ ನಗರ ಎಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ಜಾಮ್ನಗರ್, ಬಿ ಥಾನೆ, ಸಿ ಅಹಮದಾಬಾದ್, ಡಿ ರಾಯ್ಬರೇಲಿ. ಸರಿಯಾದ ಉತ್ತರ ಆಪ್ಷನ್ ಎ ಜಾಮ್ನಗರ್. ಜಾಮ್ನಗರವನ್ನು ಗುಜರಾತ್ನ ತೈಲ ನಗರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ವಿಶ್ವದ ಅತಿ ದೊಡ್ಡ ತೈಲ ಸಂಸ್ಕರಣಾಗಾರವಾದ ಜಾಮ್ನಗರ ಸಂಸ್ಕರಣಾಗಾರಕ್ಕೆ ನೆಲೆಯಾಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಒಡೆತನದ ಈ ಸಂಸ್ಕರಣಾಗಾರವು ದಿನಕ್ಕೆ 1.4 ಮಿಲಿಯನ್ ಬ್ಯಾರೆಲ್ಗಳ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ ತೈಲ ಸಂಸ್ಕರಣಾ ಉದ್ಯಮದಲ್ಲಿ ಈ ನಗರವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಶುದ್ಧೀಕರಣ ಮತ್ತು ಶಕ್ತಿ ಉತ್ಪಾದನೆಗೆ ಪ್ರಮುಖ ಕೇಂದ್ರವಾಗಿದೆ. ಐದನೇ ಪ್ರಶ್ನೆ, ದೇಹದ ಉಸಿರಾಟದ ಪ್ರಕ್ರಿಯೆಯನ್ನು ಉತ್ತಮಗೊಳಿಸಲು ಯಾವುದು ನೆರವಾಗುತ್ತದೆ? ಆಪ್ಷನ್ಸ್: ಎ ಬಿಸಿ ನೀರಿನ ಹಬೆ, ಬಿ ತುಳಸಿ, ಸಿ ಕಾಲು ಸೂಪ್, ಡಿ ಕಷಾಯ. ಸರಿಯಾದ ಉತ್ತರ ಆಪ್ಷನ್ ಬಿ ತುಳಸಿ. ದೇಹದ ಉಸಿರಾಟ ಪ್ರಕ್ರಿಯೆಯನ್ನು ತುಳಸಿ ಉತ್ತಮಗೊಳಿಸುತ್ತದೆ. ತುಳಸಿ ಎಲೆಗಳು ಅಸ್ತಮಾ ಮತ್ತು ಬ್ರಾಂಕೈಟಿಸ್ ನಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ನೆರವು ನೀಡುತ್ತವೆ. ತುಳಸಿ ಹಬೆಯನ್ನು ತೆಗೆದುಕೊಳ್ಳುವುದರಿಂದ ಉಸಿರಾಟ ಉತ್ತಮವಾಗುತ್ತದೆ. ತುಳಸಿಯು ಒತ್ತಡ ನಿವಾರಕ. ತುಳಸಿ ಎಲೆಗಳಲ್ಲಿ ಅಡಾಪ್ಟೋಜನ್ಗಳು ಸಮೃದ್ಧವಾಗಿವೆ. ಇದು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ತುಳಸಿ ಎಲೆಯು ನೆಗಡಿ ನಿವಾರಕ. ಇದು ಸೂಕ್ಷ್ಮಾಣು ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಕೆಮ್ಮು ಮತ್ತು ನೆಗಡಿಯಿಂದ ರಕ್ಷಿಸಲು ಇದು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ಪ್ರತಿದಿನ ಮಲವಿಸರ್ಜನೆ ಸರಿಯಾಗಿ ಆಗಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಓಂಕಾಳು,
ಬಿ ವ್ಯಾಯಾಮ, ಸಿ ನೀರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ನೀರು. ಪ್ರಮುಖವಾಗಿ ದೇಹದಲ್ಲಿ ನೀರಿನಾಂಶ ಕಡಿಮೆಯಾಗುತ್ತಾ ಹೋದಂತೆ ಮಲಬದ್ಧತೆ ಸಮಸ್ಯೆ ಕೂಡ ಸಾಕಷ್ಟು ತೊಂದರೆ ಕೊಡುತ್ತದೆ. ಹೀಗಾಗಿ ಸರಿಯಾಗಿ ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಮಲವನ್ನು ದೇಹದಿಂದ ಹೊರಹಾಕಲು ಸಹಾಯವಾಗುತ್ತದೆ. ನಾವು ಸೇವಿಸಿದ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣವಾಗಿ ಕರುಳಿನ ಮೂಲಕ ಹೊರಬರಲು ಕಷ್ಟಪಡುತ್ತಿರುವ ಸಂದರ್ಭದಲ್ಲಿ ಹೆಚ್ಚಿಗೆ ನೀರನ್ನು ಕುಡಿಯುವುದರಿಂದ ಈ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಹೀಗಾಗಿ ಪ್ರತಿದಿನ ಖಾಲಿ ಹೊಟ್ಟೆಗೆ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಈ ಸಮಸ್ಯೆಯಿಂದ ಪರಿಹಾರವನ್ನು ಪಡೆಯಬಹುದು. 7ನೇ ಪ್ರಶ್ನೆ, ಹಲ್ಲು ನೋವು, ವಸಡಿನ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವುದು ಉಪಯುಕ್ತವಾಗಿದೆ? ಆಪ್ಷನ್ಸ್ ಎ ಕಲ್ಲು ಉಪ್ಪು, ಬಿ ಒಣಶುಂಠಿ, ಸಿ ಜಾಯಿಕಾಯಿ, ಡಿ ಕಪ್ಪು ಎಳ್ಳು. ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಎಳ್ಳು. ನೀವು ಹಲ್ಲುಗಳಲ್ಲಿ ಸೂಕ್ಷ್ಮತೆಯನ್ನು ಅನುಭವಿಸಿದರೆ, ವಿಶೇಷವಾಗಿ ತಣ್ಣನೆಯ ಆಹಾರವನ್ನು ಸೇವಿಸುವಾಗ ಹಲ್ಲುಗಳಲ್ಲಿ ನೋವು ಕಂಡುಬಂದರೆ ಅದರ ಚಿಕಿತ್ಸೆಗಾಗಿ ಎಳ್ಳನ್ನು ಬಳಸಬಹುದು. ಕಪ್ಪು ಎಳ್ಳಿನ ಬೀಜಗಳು ಹಲ್ಲುಗಳ ಜುಮ್ಮೆನಿಸುವಿಕೆಗೆ ಮಾತ್ರವಲ್ಲದೆ ಅನೇಕ ಬಾಯಿಯ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುತ್ತದೆ. ಈ ಪರಿಹಾರವು ಹಲ್ಲುಗಳ ಜುಮ್ಮೆನಿಸುವಿಕೆಗೆ ಮಾತ್ರವಲ್ಲದೆ ವಸಡುಗಳ ಊತ, ವಸಡುಗಳಲ್ಲಿ ರಕ್ತಸ್ರಾವ, ವಸಡು ನೋವು, ದುರ್ಬಲ ಹಲ್ಲು, ಬಾಯಿಯ ದುರ್ವಾಸನೆ ಇತ್ಯಾದಿಗಳಿಗೆ ಪ್ರಯೋಜನಕಾರಿಯಾಗಿದೆ. 8ನೇ ಪ್ರಶ್ನೆ, ಪ್ರತಿ ವರ್ಷ ಡಿಸೆಂಬರ್ 18ರಂದು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಆರೋಗ್ಯ ದಿನ, ಬಿ ವಿಶ್ವ ಆಹಾರ ದಿನ, ಸಿ ವಲಸಿಗರ ದಿನ, ಡಿ ವಿಶ್ವ ಯುವಕರ ದಿನ. ಸರಿಯಾದ ಉತ್ತರ ಆಪ್ಷನ್ ಸಿ ವಲಸಿಗರ ದಿನ. ಅಂತಾರಾಷ್ಟ್ರೀಯ ವಲಸಿಗರ ದಿನವನ್ನು ವಾರ್ಷಿಕವಾಗಿ ಡಿಸೆಂಬರ್ 18ರಂದು ಆಚರಿಸಲಾಗುತ್ತದೆ. ಇದು ಪ್ರಪಂಚದಾದ್ಯಂತದ ವಲಸಿಗರ ಕೊಡುಗೆಗಳನ್ನು ಮತ್ತು ಸಮಾಜಗಳನ್ನು ರೂಪಿಸುವಲ್ಲಿ ಅವರು ವಹಿಸುವ ಪಾತ್ರವನ್ನು ಗೌರವಿಸಲು ಪ್ರಮುಖ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. 2024ರಲ್ಲಿ ವಲಸಿಗರ ಕೊಡುಗೆಗಳನ್ನು ಗೌರವಿಸುವುದು ಮತ್ತು ಅವರ ಹಕ್ಕುಗಳನ್ನು ಗೌರವಿಸುವುದು ಎಂಬ ವಿಷಯದ ಅಡಿಯಲ್ಲಿ ದಿನವನ್ನು ಆಚರಿಸಲಾಯಿತು. ಈ ದಿನವು ವಲಸಿಗರು, ಅವರ ಹಕ್ಕುಗಳು, ಏಕೀಕರಣ ಮತ್ತು ಶೋಷಣೆ ಸೇರಿದಂತೆ ಎದುರಿಸುತ್ತಿರುವ ಸವಾಲುಗಳ ಮೇಲೆ ಬೆಳಕು ಚೆಲ್ಲುತ್ತದೆ, ಆದರೆ ನ್ಯಾಯಯುತ ಮತ್ತು ಅಂತರ್ಗತ ವಲಸೆ ನೀತಿಗಳ ಅಗತ್ಯವನ್ನು ಒತ್ತಿ ಹೇಳುತ್ತದೆ. 9ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಪಪ್ಪಾಯಿ ಹಣ್ಣನ್ನು ತಿನ್ನುವುದು ಆರೋಗ್ಯಕ್ಕೆ ಹಾನಿಕಾರಕ? ಆಪ್ಷನ್ಸ್ ಎ ಬಿಪಿ, ಬಿ ಪೈಲ್ಸ್, ಸಿ ಹೃದ್ರೋಗ, ಡಿ ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಈಗಾಗಲೇ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲುತ್ತಿರುವವರು ವಿಟಮಿನ್ ಸಿ ಅಂಶ ಹೆಚ್ಚಿರುವ ಹಣ್ಣು ತರಕಾರಿಗಳಿಂದ ದೂರವಿರುವುದು ಉತ್ತಮ. ಈ ಹಣ್ಣಿನಲ್ಲಿಯೂ ವಿಟಮಿನ್ ಸಿ ಅಂಶದ ಪ್ರಮಾಣ ತುಂಬಾ ಹೆಚ್ಚಾಗಿದೆ. ಯಾವುದೇ ಬಗೆಯ ವಿಟಮಿನ್ ಸಿ ಅಂಶ ಹೆಚ್ಚಿರುವ ಹಣ್ಣು ತರಕಾರಿಗಳು ಕಿಡ್ನಿಗಳಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಪ್ರಮಾಣವನ್ನು ಹೆಚ್ಚು ಮಾಡುತ್ತವೆ. ಇದರಿಂದ ಕಿಡ್ನಿಯಲ್ಲಿ ಈಗಾಗಲೇ ಸ್ಟೋನ್ ಸಮಸ್ಯೆ ಇರುವವರಿಗೆ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮತ್ತು ಅನಿಯಮಿತ ಹೃದಯದ ಬಡಿತದ ಸಮಸ್ಯೆ ಇದ್ದವರು, ಈಗಾಗಲೇ ಅಧಿಕ ರಕ್ತದೊತ್ತಡಕ್ಕೆ ಮಾತ್ರೆ ತೆಗೆದುಕೊಳ್ಳುತ್ತಿರುವವರು, ಹೃದಯದ ರಕ್ತನಾಳದ ಸಮಸ್ಯೆಯಿಂದ ಬಳಲುತ್ತಿರುವವರು ಹಾಗೂ ಪಾರ್ಶ್ವವಾಯುದಂತಹ ಸಮಸ್ಯೆ ಇರುವವರು ಪರಂಗಿ ಅಥವಾ ಪಪ್ಪಾಯಿ ಹಣ್ಣಿನಿಂದ ದೂರವಿರುವುದು ಒಳ್ಳೆಯದು. 10ನೇ ಪ್ರಶ್ನೆ, 2024ರ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಆಪ್ಷನ್ಸ್ ಎ ಬಿಲ್ ಗೇಟ್ಸ್, ಬಿ ಜೆಫ್ ಬೆಜೋಸ್, ಸಿ ಮಾರ್ಕ್ ಜಕರ್ಬರ್ಗ್, ಡಿ ಎಲೆನ್ ಮಸ್ಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಎಲನ್ ಮಸ್ಕ್. ಎಲೋನ್ ಮಸ್ಕ್ ಒಬ್ಬ ಪ್ರಸಿದ್ಧ ಉದ್ಯಮಿ ಮತ್ತು ಹೂಡಿಕೆದಾರರಾಗಿದ್ದು, ಸ್ಪೇಸ್ ಎಕ್ಸ್ ಮತ್ತು ಟೆಸ್ಲಾದಂತಹ ಪ್ರಮುಖ ಕಂಪನಿಗಳನ್ನು ರಚಿಸಲು ಮತ್ತು ಮುನ್ನಡೆಸಲು ಹೆಸರುವಾಸಿಯಾಗಿದ್ದಾರೆ. ಡಿಸೆಂಬರ್ 2024ರ ಹೊತ್ತಿಗೆ ಅವರು ಸುಮಾರು 362 ಶತಕೋಟಿ ನಿವ್ವಳ ಮೌಲ್ಯದೊಂದಿಗೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.